ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದು. ತುಂಬ ದೊಡ್ಡ ಮಠ ಅದು. ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ರ್ಯಾಂಡಮ್ ಆಗಿ ಹೋಗಿ ನನ್ನ ಮಗು ವಿಚಾರದಲ್ಲೂ ಅಷ್ಟೇ. ನೀವೆಲ್ಲ ಕೇಳ್ತಾ ಇದ್ರಿ, ಏನು ಕಾಫಿ ಬಿಟ್ಬಿಟ್ರಿ ನೀವು? ದೇವ್ರ ತಲೆ ಮೇಲೆ ಒಂದು ಯೆಲ್ಲೋ ಕಲರ್ದು ಸಾವಂತಿಗೆ ಹೂವು ಇತ್ತು. ಅದೇನು ಅನಿಸ್ತೋ ಏನೋ ನನಗೆ ಗೊತ್ತಿಲ್ಲ. ಗುರುಗಳ ವಿಚಾರದಲ್ಲಿ ಬೇಡ್ಕೊಂಡೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಸಾಕಷ್ಟು ಜನ ತುಂಬ ದಿನದಿಂದ ರಿಕ್ವೆಸ್ಟೆಡ್ ವಿಡಿಯೋ ಇದು. ನಮ್ಮ ಗುರುಗಳ ಬಗ್ಗೆ ನಾನು ರಾಘವೇಂದ್ರ ಸ್ವಾಮಿಗಳು ಇಲ್ಲ ರಾಯರು ಆ ಥರ ಜಾಸ್ತಿ ಕೂಗಲ್ಲ, ಗುರುಗಳು ಅಂತಲೇ ನಾನು ಜಾಸ್ತಿ ಮನಸ್ಸಿಂದ ಕರೆಯೋದು. ಸೊ ಅವ್ರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಟೈಮು ರಾತ್ರಿ 9 ಕಾಲ ಆಗಿದೆ. ಆಲ್ಮೋಸ್ಟ್ 1.5 ಅವರಿಂದ ಅನ್ಕೋತಾ ಇದ್ದೀವಿ, ಅಲ್ಲಿ ಸೆಟ್ ಮಾಡಿದ್ವಿ ಇಲ್ಲಿ ಸೆಟ್ ಮಾಡಿದ್ವಿ, ಅದೇನೋ ಆಗ್ತಾನೆ ಇರಲಿಲ್ಲ. ಇಷ್ಟು ದಿನವೂ ಹಾಗೆ ಎಳ್ದಾಡ್ಕೊಂಡು ಬರ್ತಿತ್ತು. ಫೈನಲಿ ಅಟ್ 10 ಕಾಸ್ಟ್ ಇವತ್ತು ಮಾಡಲೇಬೇಕು. ನನ್ನ ಮತ್ತು ಗುರುಗಳ ಏನದೊಂದು ಬಾಂಡಿಂಗ್ ಇದೆ. ಸೊ ಅದನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಶುರು ಮಾಡೋಣ ಬನ್ನಿ. ಸೊ ಫಸ್ಟ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗ್ತೀನಿ. ನನಗೆ ಫಸ್ಟಿಂದ ಅಂದರೆ ಚಿಕ್ಕ ವಯಸ್ಸಿಂದನೂ ಏನು ನನಗೆ ಈ ಥರ ಒಂದು ರಾಘವೇಂದ್ರ ಸ್ವಾಮಿಗಳ ದೇವರು, ಅವ್ರನ್ನ ಎಲ್ಲರೂ ಪೂಜಿಸ್ತಾರೆ ಆರಾಧಿಸ್ತಾರೆ ಅಂತ ನನಗೊಂದು ಐಡಿಯಾನೂ ಇರಲಿಲ್ಲ. ಎಲ್ಲೋ ಸ್ಕೂಲ್ಗೆ ಹೋಗಿದ್ದ ಟೈಮಲ್ಲಿ ನಂಗೆ ಇನ್ನೂ ನೆನಪಿದೆ, ಜಗ್ಗೇಶ್ ಸರ್ ತುಂಬ ಹೇಳ್ತಿದ್ರು ರಾಘವೇಂದ್ರ ಸ್ವಾಮಿ ಬಗ್ಗೆ. ನಾನು ನೋಡಿದ್ದೆ, ಅದನ್ನು ಕೇಳಿದ್ದೆ. ನಂಗೆ ಬಟ್ ಇಷ್ಟೊಂದು ಪವರ್ಫುಲ್ಲು, ಓಕೆ ಅವ್ರನ್ನ ದೇವ್ರ ಥರ ಪೂಜೆ ಮಾಡ್ತಾರೆ ಅಂತೆಲ್ಲ ಗೊತ್ತಿರಲಿಲ್ಲ. ಸೊ ನನಗೆ ಗೊತ್ತಾಗಿದ್ದೇನೆ ಗುರುಗಳ ಬಗ್ಗೆ 2020ರಲ್ಲಿ ಕೋಇನ್ಸಿಡೆನ್ಸ್ ಆಗಿ ಗೊತ್ತಾಗಿದ್ದು. ನಾನೇನು ಅವ್ರ ಬಗ್ಗೆ ಕಂಡುಕೊಳ್ಳಲಿಲ್ಲ. ಆ್ಯಂಡ್ ಅದೊಂಥರ ಇನ್ಸಿಡೆಂಟ್ ಅದು. ಸೊ ಏನಾಯಿತು ಅಂತಂದರೆ 2020 ಒಂದು ಸಲ ಒಂದು ಮಠಕ್ಕೆ ಹೋಗಿದ್ದೆ ನಾನು ನನ್ನ ಕಸಿನ್ಸ್ ಜೊತೆ. ಅವ್ರು ರೆಗ್ಯುಲರಾಗಿ ಹೋಗ್ತಾಯಿದ್ರು. ನಾನು 2020 ಅದೇ ಫಸ್ಟ್ ಟೈಮ್ ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದು. ತುಂಬ ದೊಡ್ಡ ಮಠ ಅದು. ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ರ್ಯಾಂಡಮ್ಮಾಗಿ ಹೋಗಿದ್ದ ದಿನ ಆವಾಗ ನನಗೊಂದು ಸ್ವಲ್ಪ ಒಂದು ಬ್ಯಾಡ್ ಫೇಸ್ ಲೈಫಲ್ಲಿ 2020 ಏನೋ ಒಂದು 90% ಬ್ಯಾಡ್ ಫೇಸೇ ಅಂತ ಅಂದ್ಕೊಳ್ಳಿ. ಸೊ ಸುಮ್ಮನೆ ಹೋದೆ. ಮಠದಲ್ಲಿ ಏನೋ 8 ಗಂಟೆ ಆಗಿತ್ತು ಟೈಮು. ಮಹಾಮಂಗಳಾರತಿ ನಡೀತಾ ಇತ್ತು. ಫುಲ್ಲು ಜನ. ನಂಗೆ ಅದೇನೋ ಗೊತ್ತಿಲ್ಲ, ಲಕ್ಕಿಲಿ ನಾನು ದೇವ್ರ ಮುಂದೆನೇ ಹೋಗಿ ನಿಂತ್ಕೊಂಡೆ. ಸೊ ಈ ಸ್ಟೋರಿಗೂ ನಿಖಿಲ್ ಅವ್ರ ಸ್ಟೋರಿಗೂ ತುಂಬ ಕನೆಕ್ಟ್ ಆಗುತ್ತೆ. ನಾನು ಫಾರ್ ದ ಫಸ್ಟ್ ಟೈಮ್ ಗುರುಗಳ ಹತ್ರ ಅಟ್ಯಾಚ್ ಆಗಿದ್ದೇನೆ ನಿಖಿಲ್ ಅವ್ರ ವಿಷಯದಲ್ಲಿ. ಅದೇನು ಅನಿಸ್ತೋ ಏನೋ, ಆ ದೇವ್ರ ಬಗ್ಗೆ ಗೊತ್ತಿಲ್ಲ ನನಗೆ. ಒಂದಿನ ಕೈ ಮುಗ್ದವಳಲ್ಲ, ಒಂದಿನ ಒಂದು ಫೋಟೋ ಇಟ್ಟು ಪೂಜೆ ಮಾಡಿದವಳಲ್ಲ, ಏನೂ ಇಲ್ಲ. ಫಾರ್ ದ ಫಸ್ಟ್ ಟೈಮೇ ನೋಡಿದ್ದವ್ರನ್ನ. ಅವತ್ತೇ ನನಗೆ ಅವ್ರ ಜೊತೆ ಏನೋ ಒಂಥರ ಕನೆಕ್ಟ್ ಆಗಿಬಿಟ್ಟೆ. ಏನಾಯಿತು ಅಂತಂದರೆ ಫುಲ್ ಕ್ರೌಡ್ ಇತ್ತು. ಮಠಕ್ಕೆ ಹೋಗಿದ್ವಿ. ನಾನು ಮುಂದೆನೇ ನಿಂತಿದ್ದೆ, ದೇವ್ರ ಮುಂದೆನೇ. ದೇವ್ರದೊಂದು ಚಿಕ್ಕ ವಿಗ್ರಹ ಇಟ್ಟಿದ್ರಲ್ಲಿ. ಅದ್ರ ಹಿಂದೆಗಡೆ ಬೃಂದಾವನ ಮತ್ತು ಅವ್ರದ್ದು ದೊಡ್ಡ ಸ್ಟ್ಯಾಚು ಎಲ್ಲ ಇತ್ತು. ಜಸ್ಟು ಇದು ಏನೋ ತೂಗ್ತಾರಲ್ಲ, ಸೊ ಅದೊಂದು ಜೋಗುನಲ್ಲಿ ಮೇಲೆ ಒಂದು ಮೂರ್ತಿ ಇಟ್ಟಿದ್ರು. ಮತ್ತು ಅದ್ರ ಹಿಂದೆಗಡೆ ಗುರುಗಳದ್ದು ಫೋಟೋ ಇತ್ತು. ಸೊ ಫುಲ್ಲು ಹೂವಿನ ಅಲಂಕಾರ ಮಾಡಿದರು. ನಾನೊಂದು ಅವತ್ತು ತುಂಬ ಲೋ ಫೀಲಿಂಗಲ್ಲೂ ಇದ್ದೆ. ಹೋದೆ. ನನಗೆ ಏನು ಅನಿಸ್ತೋ ಏನೋ ಗೊತ್ತಿಲ್ಲ, ಒಂದು ಅರ್ಧ ಗಂಟೆ ಆ ದೇವ್ರ ಮುಂದೆನೇ ನಿಂತಿದ್ದೆ. ನನಗೆ ಯಾರನ್ನೂ ನೋಡಬೇಕು ಏನೂ ಅನಿಸಿಲ್ಲ. ನನ್ನ ಕಸಿನ್ಸ್ ಎಲ್ಲ ಅವ್ರ ಪಾಡಿಗೆ ಅವರು ಪ್ರದಕ್ಷಿಣೆ ಹಾಕಕ್ಕೆ ಹೋದ್ರು, ಪ್ರಸಾದ ಇಸ್ಕೊಳ್ಳೋಕೆ ಹೋದರು. ನನ್ನ ಪಾಡಿಗೆ ನಾನು ಒಬ್ಬಳೇ ನಿಂತಿದ್ದೀನಿ ಗುರುಗಳ ಮುಂದೆ. ಏನು ಅನಿಸೋ ಗೊತ್ತಿಲ್ಲ, ಏನೂ ಬೇಡ್ಕೊಳ್ತಿಲ್ಲ. ನಂಗೆ ಇನ್ನೂ ನೆನಪಿದೆ, ಫುಲ್ಲು ಹೂವು ಇದೆ. ದೇವ್ರ ಮುಂದೆ ಆಗಿರ್ಬೋದು, ಇಲ್ಲ ದೇವ್ರ ಮೇಲೆ ಆಗಿರ್ಬೋದು, ಇಲ್ಲ ಚಿಕ್ಕ ವಿಗ್ರಹ ಏನಿತ್ತು ಅದ್ರ ಮೇಲೂ ಆಗಿರ್ಬೋದು, ಫುಲ್ಲು ಹೂವುಗಳು. ಅಂದರೆ ಇದೇನು ಮಹಾಮಂಗಳಾರತಿ ಎಲ್ಲ ಮಾಡಿ ಅಭಿಷೇಕ ಎಲ್ಲ, ಅಂದರೆ ಹೂವದಲ್ಲಿ ಅರ್ಚನೆ ಎಲ್ಲ ಮಾಡ್ತಾರಲ್ಲ, ಸೊ ಆ ಥರ ಎಲ್ಲ ಮಾಡಿ ಫುಲ್ಲು ಹೂವು ಆಯಿತಾ. ದೇವ್ರ ತಲೆ ಮೇಲೆ ಒಂದು ಯೆಲ್ಲೋ ಕಲರ್ದು ಸಾವಂತಿಗೆ ಹೂವು ಇತ್ತು. ಅದೇನು ಅನಿಸ್ತೋ ಏನೋ ನನಗೆ ಗೊತ್ತಿಲ್ಲ. ಆವಾಗ ನಾನಿನ್ನೂ ನಿಖಿಲ್ ಅವ್ರ ಜೊತೆ ಕಮಿಟ್ ಆಗಿರಲಿಲ್ಲ, ಎಸ್ ಅಂತ ಹೇಳಿರಲಿಲ್ಲ. ವಿ ವರ್ ಇನ್ ಟಚ್ ಟಾಕಿಂಗ್ ಪೀರಿಯಡಲ್ಲಿ ಇದ್ವಿ ಅಷ್ಟೇ. ಬಟ್ ಅವ್ರು ಈ ಥರ ಕನ್ವೆ ಮಾಡಿದರು, ನೀವಂದರೆ ಇಷ್ಟ ಆ ಥರ. ಬಟ್ ನಾನಿನ್ನೂ ಓಕೆ ಮಾಡಿರಲಿಲ್ಲ. ಅದೇನೋ ಒಂಥರ 2 ಮನ್ಸು ಮತ್ತು ಬ್ಯಾಡ್ ಫೇಸಲ್ಲಿ ಬೇರೆ ಇದ್ದೆ. ನನಗಿದು ಬೇಕಾ ಅನ್ನೋ ಒಂದು ದೊಡ್ಡ ಬಿಗ್ ಕ್ವೆಶನ್ ಮಾರ್ಕ್ ನನಗೆ ಅವತ್ತೇನಾಯಿತು, ಅರ್ಧ ಗಂಟೆ ಹೋಗಿ ನಿಂತ್ಕೊಂಡೆ. ಏನೂ ಬೇಡ್ಕೊಂಡಿದ್ದು ಒಂದೇ, ಈ ಥರ ಒಬ್ಬರು ಪರಿಚಯ ಆಗಿದ್ದಾರೆ. ನನಗೆ ಸುಮ್ಮನೆ ಲೈಫ್ನ ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋಕ್ಕೆಲ್ಲ ಇಷ್ಟ ಇಲ್ಲ. ಮತ್ತು ನಮ್ಮ ಮನೇಲೆಲ್ಲ ಒಪ್ಕೊತಾರ, ನಮ್ಮ ಅಣ್ಣ ಒಪ್ಕೊತಾನ, ಹೀ ಈಸ್ ಮೇಡ್ ಫಾರ್ ಮೀ ಅಂತ ಅಂದರೆ ನಾನು ಏನು ಅಂದ್ಕೊಂಡಿದ್ದೆ, ಅದು ಒಂದು ಹೂವು ತಲೆ ಮೇಲೆ ಏನಿತ್ತು ಅದನ್ನು
ಅದು ಬೀಳಬೇಕು ಅಂತಲೇ ನಿಂತೇ ಇದ್ದೆ. ಅರ್ಧ ಗಂಟೆ ಆದರೂ ನಾನು ನಿಂತೇ ಇದ್ದೆ, ಇಲ್ಲ ನನಗೆ ಅದು ಕೊಡೋವರೆಗೂ ನಾನು ಹೋಗಲ್ಲ ಇಲ್ಲಿಂದ ಅಂತ ನಾನು ಗಟ್ಟಿ ಮಾಡಿ ಮನ್ಸು ಮಾಡಿ ನಿಂತ್ಕೊಂಡು ಎಲ್ಲ ಜನಗಳು ಹೋಗ್ತಾ ಇದ್ದಾರೆ, ಅರ್ಚಕರೆಲ್ಲ ಅಲ್ಲಿದ್ದಾರೆ, ನಾನು ನಿಂತೇ ಇದ್ದೀನಿ. ಅವತ್ತು ನನಗೆ ಯಾಕೆ ಆ ಥರ ಕೇಳ್ಕೋಬೇಕು ಅಂತಲೂ ಅನಿಸ್ತು ಅಂತಲೂ ನನಗೆ ಗೊತ್ತಿಲ್ಲ. ಸೊ ಕೇಳಿಕೊಂಡೆ. ಆಮೇಲೆ ಅದೇ ಹೂವನ್ನ ನೋಡಿಕೊಂಡು ನಿಂತಿದ್ದೀನಿ, ಬೇಡ್ಕೊಂಡು. ಅವರು ನನಗೆ ಅಂತ ಅಂದರೆ ಈಸ್ ಮೇಡ್ ಫಾರ್ ಮೀ, ನಾನು ಅವ್ರನ್ನೇ ಮದುವೆ ಆಗ್ತೀನಿ, ಏನೇ ಕಷ್ಟ ಅಡೆಚಡೆ ಬಂದರು ನಮ್ಮ ಮನೇಲಿ ಒಪ್ಪಿಸಿ, ನಮ್ಮ ಅಣ್ಣನ ಒಪ್ಪಿಸಿ ಮದುವೆ ಆಗ್ತೀನಿ ಅಂದರೆ ನಾನು ಅವ್ರ ಜೊತೆ ರಿಲೇಷನ್ಶಿಪ್ಪಲ್ಲಿ ಹೋಗ್ತೀನಿ, ನೀನು ಹೋಗು ಅಂತ ನನಗೊಂದು ಗ್ರೀನ್ ಸಿಗ್ನಲ್ ಬೇಕು, ಆ ಹೂವನ್ನ ನೀವು ನನಗೆ ಕೊಡಬೇಕು, ಅವ್ರನ್ನ ಮದುವೆ ಆಗ್ತೀನಿ ಅಂದರೆ ಅಂತ ಡೈರೆಕ್ಟಾಗಿ ಮದುವೆ ಆಗ್ತೀನಿ ಅಂದರೆ ನಂಗೆ ಆ ಹೂವು ಬೇಕೇ ಬೇಕು ಅಂತ ಕೇಳ್ಕೊಂಡೆ. ಆಮೇಲೆ ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ, ಅರ್ಚಕರೆಲ್ಲರೂ ಅಬ್ಸರ್ವ್ ಮಾಡ್ತಾಯಿದ್ದಾರೆ. ಆ ಹೂವು ಒಂದು ಅರ್ಧ ಗಂಟೆ ಆದಮೇಲೆ ಪಟ್ಟಂತ ಬಿತ್ತು. ಅದೇ ಹೂವು, ಇನ್ನು ಬೇರೆ ಯಾವ ಹೂವನೂ ಅಲ್ಲ, ಅದೇ ಹೂವು ಬಿತ್ತು. ಅವತ್ತೇನು ಅನಿಸ್ತೋ ಗೊತ್ತಿಲ್ಲ, ಆ ಮಟ್ಟಕ್ಕೆ ಹೋಗಿ ಬಂದ ಮೇಲೆ ನಾನು ನಿಖಿಲ್ ಅವ್ರ ಹತ್ರ ರಿಲೇಷನ್ಶಿಪ್ಪಲ್ಲಿ ಮೂವ್ ಆಗಿದ್ದು. ಆ ಅರ್ಚಕರು ನಾನಲ್ಲಿ ನಿಂತಿದ್ದನ್ನು ಅಬ್ಸರ್ವ್ ಮಾಡಿ ಹೂವು ಬಿದ್ದಿದ್ದನ್ನು ಬಂದ್ಬಿಟ್ಟು ನನ್ನ ಕರೆದ್ಬಿಟ್ಟು, ತಗೊಳಮ್ಮ ಇದು ಪ್ರಸಾದ ಗುರುಗಳಿಂದ ಬಂದಿದೆ, ನೀನೇನು ಅಂದ್ಕೊಂಡಿದ್ಯಾ ಅದಾಗುತ್ತೆ ಹೋಗು ಅಂತ ಹೇಳಿದ್ರು ಅವತ್ತು. ಸೊ ದಿಸ್ ಈಸ್ ದ ಫಸ್ಟ್ ಕನೆಕ್ಷನ್ ನನಗೆ ಗುರುಗಳ ಹತ್ರ. ಅವತ್ತು ಓಕೆ ಅಂದ್ಬಿಟ್ಟು ಒಂದು ಪಾಸಿಟಿವ್ ಬಂತಲ್ಲ ಅಂತ ಅದರಲ್ಲಿ ಎರಡು ಮನಸ್ಸಲ್ಲಿ ಆ ಹೂವು ತೊಗೊಂಡು ಬಂದೆ ಮನೆಗೆ. ಅದಾದಮೇಲೆ ನಾನು 2020 ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದು. ನನಗೆ ಮಂತ್ರಾಲಯಕ್ಕೆ ಹೋಗೋಕ್ಕೆ 2023ವರೆಗೂ ಆಗಲೇ ಇಲ್ಲ. ಸುಮಾರು ಸಲ ಅಂದ್ಕೊಂಡೆ ಹೋಗಬೇಕು ಮಠಕ್ಕೆ ಹೋಗಬೇಕು, ಅಂದರೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ, ಅದೇನೋ ಆಗಲೇ ಇಲ್ಲ. ಇನ್ನೊಂದು ಹೆಂಗೆ ಅಂತಂದರೆ ನನಗೆ ತುಂಬ ಹತ್ರ, ಅಂದರೆ ನನ್ನ ಮನಸ್ಸಿಗೆ ಹತ್ರ ಆಗಿರೋ ವ್ಯಕ್ತಿಗಳು ಎಲ್ಲರೂ ಗುರುಗಳ ಭಕ್ತರೇ. ಫಾರ್ ಎಕ್ಸಾಂಪಲ್ ಪೂಜಾ ಆಗಿರ್ಬೋದು, ಚೈತ್ರಕ್ಕ ಆಗಿರ್ಬೋದು, ನಮ್ಮನೇಲಿ ಸ್ವಾತಿ ಆಗಿರ್ಬೋದು, ಇವಾಗ ಸ್ವಲ್ಪ ನಿಶಾನು ಗುರುಗಳನ್ನೆಲ್ಲ ತುಂಬ ನಂಬ್ತಾಳೆ, ಮತ್ತು ನಮ್ಮ ಅಣ್ಣ ಆಗಿರ್ಬೋದು. ಆ ಥರ ನನಗೆ ಇನ್ನೊಬ್ರಿದ್ದಾರೆ. ತುಂಬ ಜನ ನನಗೆ ಆ ವ್ಯಕ್ತಿಗಳನ್ನೆಲ್ಲ ನನಗೆ ಗುರುಗಳೇ ಕಳಿಸಿದಾರೆ ನನ್ನ ಲೈಫ್ಗೆ ಅಂತ ಕನೆಕ್ಟ್ ಮಾಡ್ಕೊಳ್ತೀನಿ ನಾನು. ಹಂಗೆ ಗುರುಗಳ ಜೊತೆ ಕನೆಕ್ಟು ಸ್ಟಾರ್ಟ್ ಆಗಿದ್ದು 2020 ಫೆಬ್ರವರಿ 2ನೇ ತಾರೀಕು. ಬೇಕಾದ್ರೆ ಅದ್ರದ್ದು ಫೋಟೋ ಹಾಕಿರ್ತೀನಿ ನಾನು. ಫಾರ್ ದ ಫಸ್ಟ್ ಟೈಮ್ ನಾನು ಮಂತ್ರಾಲಯಕ್ಕೆ ಹೋದೆ. ತುಂಬ ಜನ ಹೇಳ್ತಾರೆ ಮಂತ್ರಾಲಯಗೆಲ್ಲ ಹೋಗೋಕ್ಕಷ್ಟು ಈಸಿಯಾಗಿ ಆಗಲ್ಲ, ನಾವು ಅಂದ್ಕೊಂಡಿದ್ದ ತಕ್ಷಣ ಹೋಗೋಕ್ಕಾಗಲ್ಲ ಅಂತ. ಅದು 100ಕ್ಕೆ 100 ಸತ್ಯ. ನಾನು 2020ಇಂದ ಅಂದ್ಕೊಂಡು ಹೋಗೋಕ್ಕೆ ಆಗ್ತಾಯಿರಲಿಲ್ಲ. ಬರೀ ಅಲ್ಲಿ ಅಂದರೆ ನನಗೆ ಗೊತ್ತಿರೋ ಮಠಗಳಿಗೆ ಹೋಗ್ತಾಯಿದ್ದೆ, ಗುರುವಾರದ ಪೂಜೆ ಮಾಡ್ತಾಯಿದ್ದೆ. ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ನನಗೆ ಇದನ್ನು ನಾನು ನಂಬ್ತೀನಿ. ನಿಮಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆಯೋ ನನಗೆ ಗೊತ್ತಿಲ್ಲ. ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನ ಮಾತ್ರ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ಸಣ್ಣ ಪುಟ್ಟ ವಿಚಾರಗಳಲ್ಲೂ ನನಗೆ ಗುರುಗಳು ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ನನಗೆ ಸೂಚನೆಗಳು ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾನು ಪಾಸಿಟಿವ್ ಆಗಿ ತೊಗೊತೀನಿ. ಆ್ಯಂಡ್ ನನ್ನ ಲೈಫ್ನ ತುಂಬ ಪಾಸಿಟಿವ್ ಆಗಿ ನೋಡೋಕ್ಕೆ ಆ ಧೈರ್ಯ ಆಗಿರ್ಬೋದು, ಇಲ್ಲ ಆ ಭಕ್ತಿ ಆಗಿರ್ಬೋದು, ಎಲ್ಲನೂ ನನಗೆ ಗುರುಗಳಿಂದನೇ ಸಿಕ್ಕಿರೋದು. ನಾನು ಮನಸ್ಸಿಂದ ಪೂಜೆ ಮಾಡೋದು ಗುರುಗಳು, ಬಟ್ ನಮ್ಮ ಮನೆ ದೇವ್ರನ್ನೂ ನಾನು ಅಷ್ಟೇ ಭಕ್ತಿಯಿಂದ ಮಾಡ್ತೀನಿ. ಸೊ 2023 ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋದಾಗ ಹೆಂಗೆ ಅಂತಂದರೆ ಫೀಲಿಂಗು ನಂಬೋಕ್ಕೆ ಆಗ್ತಾಯಿಲ್ಲ ನನಗೆ. ನಿಜವಾಗ್ಲೂ ಹೋಗಿದ್ದೀನಿ, ಟ್ರೈನಲ್ಲಿ ಹೋಗಿದ್ದು. ಅದು ಫಸ್ಟ್ ಟೈಮ್ ನಾನು ಹೋಗಿದ್ದೆ ಪೂಜಾ ಅವ್ರ ಜೊತೆ. ನಾನು ಪೂಜಾ, ನಮ್ಮ ಭಾವ ಎಲ್ಲರೂ ಹೋಗಿದ್ವಿ ಮಂತ್ರಾಲಯ. ತುಂಬ ಚೆನ್ನಾಗಾಯಿತು ದರ್ಶನ. ನಾನು ಪ್ರತಿ ಸಲ ಇದುವರೆಗೂ ಎಷ್ಟು ಸಲ ಹೋಗಿದ್ದೀನೋ ನನಗೆ ಗೊತ್ತಿಲ್ಲ ಮಂತ್ರಾಲಯಕ್ಕೆ, ಬಟ್ ಹೋದಾಗೆಲ್ಲನೂ ಸಖತ್ತಾಗೆ ನನಗೆ ಇದಾಗಿರುತ್ತೆ, ದರ್ಶನ ಆಗಿರುತ್ತೆ, ಎಷ್ಟೇ ರಶ್ ಇದ್ದರೂ ಅಷ್ಟೇ. ಸೊ ಹಾಗೆ 2023 ಫಸ್ಟ್ ಟೈಮ್ ಹೋದೆ, ದರ್ಶನ ಮುಗಿಸ್ಕೊಂಡೆ ಬಂದೆ. ಅದಾದಮೇಲೆ ತುಂಬ ಸಲ ಕರೆಸ್ಕೊಂಡ್ರು ಗುರುಗಳು. ನಾನು ಅಂದ್ಕೊತೀನಿ, ನನಗೇನಾದರೂ ಫೀಲ್ ಆದಾಗ ಓಕೆ ನಾನು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಾಗೆಲ್ಲ ಪಟ್ಟಂತ ಕರೆಸ್ಕೊಂಡಿದ್ದಾರೆ. ನಾನು ಅದನ್ನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ತುಂಬ ಡಿಲೇ ಆಗೋದು ಆ ಥರ ಎಲ್ಲ ಇಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗೂ ಏನಾದ್ರು ಮನಸ್ಸಲ್ಲಿ ಒಂದು ಕೊರತೆ ಇತ್ತು ಅಂದಾಗ ಅಂದ್ಕೊಂಡಾಗ ಹೋಗ್ಬಿಟ್ಟಿರ್ತೀನಿ ಮಂತ್ರಾಲಯಕ್ಕೆ. ಸೊ ಹೀಗೆ ನನಗೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಮತ್ತು ನನ್ನ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಆಗಿರ್ಬೋದು ಎಲ್ಲನೂ ಎದುರಿಸೋಕ್ಕೆ ಧೈರ್ಯ ಕೊಟ್ಟಿದ್ದೂ ಅವರೇ ಅಂತಲೇ ಹೇಳ್ಬೋದು. ನಾನು ತುಂಬ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡ್ತೀನಿ ನಾನು ಒಬ್ಬಳೇ ಇದ್ದಾಗ. ಇಲ್ಲಾಂದರೆ ನಂಗೆ ತುಂಬ ಹೆವಿ ಫೀಲ್ ಆಯಿತು ಅಂತ ಅಂದಾಗ ಸುಮಾರು ಸಲ ಪೂಜೆ ಮಾಡ್ಕೊಂಡು ಹತ್ತಿರೋದುಂಟು ನಾನು. ಮತ್ತು ಅವ್ರ ದೇವಸ್ಥಾನಕ್ಕೆ ಹೋದರೆ ನನಗೆ ಅದು ಸಮ್ಟೈಮ್ಸ್ ಮಾತ್ರ ಕಣ್ಣಲ್ಲಿ ನೀರು ಬರುತ್ತೆ, ಒಂಥರ ಹೇಳೋಕ್ಕೆ ಆಗಲ್ಲ ಫೀಲಿಂಗು. ಅದಾದಮೇಲೆ ಚೈತ್ರಕ್ಕ ಅವ್ರ ಜೊತೆ ಸುಮಾರು ಸಲ ಹೋಗಿದ್ದೀನಿ ಮಂತ್ರಾಲಯಕ್ಕೆ, ಮತ್ತು ನನ್ನ ಫ್ಯಾಮಿಲಿ ಜೊತೆ.
ಆಮೇಲೆ ಎಷ್ಟೊಂದು ಜನನ ಫಸ್ಟ್ ಟೈಮ್ ನಾನು ಮಂತ್ರಾಲಯ ಕರ್ಕೊಂಡು ಹೋಗಿದ್ದೀನಿ. ಯಾರಾದರೂ ಮಂತ್ರಾಲಯ ಹೋಗಿಲ್ಲ ಅಂತಂದರೆ ನನಗೊಂಥರ ಏನೋ ಖುಷಿ ಕರ್ಕೊಂಡು ಹೋಗೋಕ್ಕೆ. ಓ ಮಂತ್ರಾಲಯ ನೋಡಿಲ್ವ ನೀವು, ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಮಂತ್ರಾಲಯ ಕರ್ಕೊಂಡು ಹೋಗ್ತೀನಿ. ಯಾವ ದೇವಸ್ಥಾನಕ್ಕೆ ಹೋಗ್ತೀನೋ ಇಲ್ವೋ. ಸೊ ಅದಾದಮೇಲೆ ನನ್ನ ಮದುವೆ ವಿಚಾರದಲ್ಲೂ ಅಷ್ಟೇ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಎಲ್ಲ ಆರಾಮಾಗಲಿ, ಏನೇ ಬಂದರೂ ಫೇಸ್ ಮಾಡೋ ಧೈರ್ಯ ಬೇಕು ಅಂತೆಲ್ಲ ತುಂಬ ಗುರುಗಳ ಹತ್ರ ಬೇಡ್ಕೊಂಡಿದ್ದುಂಟು. ಆಮೇಲೆ ಆ ಟೈಮಲ್ಲಿ ನನಗಿನ್ನೂ ನೆನಪಿದೆ, ಇದೊಂದು ಕೋಇನ್ಸಿಡೆನ್ಸು. ನನ್ನ ಪ್ರೊಫೈಲಲ್ಲಿ ಇನ್ಸ್ಟಾಗ್ರಾಮಲ್ಲಿ ನನ್ನ ಮದುವೆ ಟೈಮಲ್ಲೇ ಒಂದು 3 ಮಂತ್ಸ್ ಇತ್ತು ನನ್ನ ಮದುವೆಗೆ. ಆ ಟೈಮಲ್ಲಿ ನಂದು ಏನಾಗ್ಬಿಟ್ಟಿತ್ತು, ಕೊಲ್ಯಾಬ್ ಆಪ್ಷನ್ನು ಹೋಗ್ಬಿಟ್ಟಿತ್ತು. ಕೊಲ್ಯಾಬ್ ಮಾಡೋಕ್ಕಾಗ್ತಾಯಿರಲಿಲ್ಲ ಯಾರಿಗೂ, ಯಾರ ಪ್ರೊಫೈಲ್ಗೂ, ನನ್ನ ಪ್ರೊಫೈಲ್ಗೂ ಅವ್ರ ಪ್ರೊಫೈಲ್ಗೂ ಕೊಲ್ಯಾಬ್ ಮಾಡ್ಕೊಳಕ್ಕಾಗ್ತಾಯಿರಲಿಲ್ಲ. ಒಂದು ಸಲ ತುಂಬ ಸ್ಟ್ರಾಂಗಾಗಿ ಮನಸ್ಸಿಂದ ಬೇಡ್ಕೊಂಡೆ, ನನಗೆ ಮದುವೆ ಅಷ್ಟರಲ್ಲಿ ಇದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ದು ಕೊಲ್ಯಾಬ್ ಓಪನ್ ಆಗಬೇಕು ಅಂತ ತುಂಬ ಸ್ಟ್ರಾಂಗಾಗಿ ಬೇಡ್ಕೊಂಡೆ. ಎಷ್ಟು ಟ್ರೈ ಮಾಡಿದ್ರು ಅದು ಆಗ್ತಾನೇ ಇರಲಿಲ್ಲ ಕೊಲ್ಯಾಬ್ ಓಪನ್ ಆಗೋಕ್ಕೆ. ಕರೆಕ್ಟಾಗಿ ನಂದು ಚಪ್ರ ಹಾಕೋ ದಿನ ನನಗಿನ್ನೂ ನೆನಪಿದೆ. ಬೆಳಗ್ಗೆ ಎದ್ದು ನೋಡ್ತೀನಿ, ಕರೆಕ್ಟಾಗಿ ಅವತ್ತು ಓಪನ್ ಆಯಿತು ನನಗೆ ಕೊಲ್ಯಾಬ್ ಆಪ್ಷನ್. ಇದೆಲ್ಲ ನಿಮಗೆ ಸಿಲ್ಲಿ ಅನಿಸ್ಬೋದು, ಬಟ್ ನನಗೆ ತುಂಬ ಕನೆಕ್ಟೆಡ್ ಅಂತ ಅನಿಸುತ್ತೆ. ಅದಾದಮೇಲೆ ಮದುವೆನೂ ಎಲ್ಲ ಚೆನ್ನಾಗಾಯಿತು. ನನ್ನ ಫಿನಾನ್ಷಿಯಲಿ ಆಗಿರ್ಬೋದು, ಇಲ್ಲ ಸೋಷಲ್ ಮೀಡ್ಯಾದಲ್ಲಾಗಿರ್ಬೋದು, ಇಲ್ಲ ನನ್ನ ಫ್ಯಾಮಿಲಿಗಾಗಿರ್ಬೋದು. ನಾನಿವತ್ತು ಏನು ಅವ್ರ ಜೊತೆ ಬಾಂಡಿಂಗಲ್ಲಿದ್ದೀನಿ, ಇಲ್ಲ ನನ್ನ ಫ್ಯಾಮಿಲಿ ಹೆಂಗಿದೆ, ಅದೆಲ್ಲ ನನಗೆ ಗುರುಗಳಿಂದನೇ ಅಂತಲೇ ತುಂಬ ಅನಿಸುತ್ತೆ. ಆ್ಯಂಡ್ ನನಗೆ ಗುರುಗಳ ಜೊತೆ ಕನೆಕ್ಟ್ ಆಗೋವರೆಗೂ ನಾನು ಹುಟ್ಟಿರೋದು ಗುರುವಾರ ಅಂತಲೇ ನನಗೆ ಗೊತ್ತಿರಲಿಲ್ಲ. ಆಮೇಲೆ ನಿಖಿಲವ್ರು ಹುಟ್ಟಿರೋದು ಗುರುವಾರನೇ, ನಾನು ಹುಟ್ಟಿರೋದು ಮೇ ಬಿ ಶುಕ್ರವಾರನೋ ಏನೋ ಅಂದ್ಕೊಂಡು ಅಷ್ಟೊಂದು ಫೋಕಸ್ ಮಾಡಿರಲಿಲ್ಲ. ನಾನು ಹುಟ್ಟಿರೋದು ಗುರುವಾರ, ನಿಖಿಲವ್ರು ಹುಟ್ಟಿರೋದು ಗುರುವಾರನೇ. ಆ್ಯಂಡ್ ಈಗ ನನ್ನ ಮಗು ವಿಚಾರದಲ್ಲೂ ಅಷ್ಟೇ, ಅಂದರೆ ಚಿಕ್ಕ ಪುಟ್ಟದೆಲ್ಲ ನೆನಪಿಲ್ಲ ಅಷ್ಟು ನನಗೆ ಹೇಳ್ಕೋಬೇಕು ಅನ್ನೋ ಅಂಥದ್ದು. ನನ್ನ ಮಗು ವಿಚಾರದಲ್ಲೂ ಅಷ್ಟೇ. ನೀವೆಲ್ಲ ಕೇಳ್ತಾಯಿದ್ರಿ, ಏನು ಕಾಫಿ ಬಿಟ್ಬಿಟ್ರಿ ನೀವು ಅಂತ ಅಂದ್ಬಿಟ್ಟು. ನನ್ನ ಮನಸ್ಸಿಂದ ತುಂಬ ಅಂದ್ಕೊಳ್ತಾ ಇದ್ದೆ, ಏನಾದ್ರು ಒಂದು ವಿಚಾರದಲ್ಲಿ ಗುರುಗಳಿಗೋಸ್ಕರ ಏನಾದರೂ ಒಂದು ಬಿಡಬೇಕು ನಾನು ಅಂತ ಅಂದ್ಬಿಟ್ಟು. ಅಂಥದ್ದೇನೂ ಆಗಿರಲಿಲ್ಲ, ಬೇಡ್ಕೊಂಡು ಬಿಡೋ ಅಂಥದ್ದು. ಬಟ್ ಮಗು ವಿಚಾರದಲ್ಲಿ ಏನೋ ಒಂದು ಮನಸ್ಸಲ್ಲಿ ಅಂದ್ಕೊಂಡು ಕಾಫಿ ನಾನು ಬಿಟ್ಬಿಡ್ತೀನಿ. ಬಿಕಾಸ್ ನನಗೆ ತುಂಬ ವರ್ಷದಿಂದ ಅನ್ಕೊತಾ ಇದ್ದೆ, ಕಾಫಿ ಬಿಟ್ಬಿಡ್ಬೇಕಪ್ಪ ಹೆಂಗಾದರೂ ಮಾಡಿ. ತುಂಬ ಅಡಿಕ್ಟ್ ಆಗಿಬಿಟ್ಟಿದೆ, ಒಂದು ದಿನಕ್ಕೆ ಒಂದು 5-6 ಗ್ಲಾಸ್ ಕುಡಿತಿದ್ದೆ, ಅಷ್ಟು ಅಡಿಕ್ಟೆಡು. ಸೊ ಅದೇನೋ ಗೊತ್ತಿಲ್ಲ, ಗುರುಗಳ ವಿಚಾರದಲ್ಲಿ ಬೇಡ್ಕೊಂಡೆ, ಅದು ನನಗಾಯಿತು. ಅದಾದ ನೆಕ್ಸ್ಟ್ ಡೇಯಿಂದನೂ ಇವತ್ತಿನವರೆಗೂ 1 ಕಪ್ ಕಾಫಿ ಕುಡಿದಿಲ್ಲ ನಾನು. ಆಲ್ಮೋಸ್ಟ್ 8 ಮಂತ್ಸ್ ಆಯ್ತಾ ಬಂತು. ಯಾವತ್ತೂ ಅನಿಸೂ ಇಲ್ಲ ನಂಗೆ ಕುಡಿಬೇಕು ಅಂತ ಅಂದ್ಬಿಟ್ಟು. ಅದನ್ನು ನಾನು ಬಿಲೀವ್ ಮಾಡ್ತೀನಿ ದಟ್ ಗುರುಗಳೇ ಅಷ್ಟು ನನಗೆ ಸ್ಟ್ರಾಂಗಾಗಿ ಅದನ್ನು ಬಿಡೋಕ್ಕೆ ಮನಸ್ಸು ಕೊಟ್ಟರು ಅಂತ. ಇಲ್ಲ ಅಂದಿದ್ರೆ ನಾನು ಗುರುಗಳ ವಿಚಾರದಲ್ಲಿ ಅಲ್ಲದೆ ಬೇರೆ ಯಾವುದೇ ವಿಚಾರದಲ್ಲಿ ನಾನು ಬಿಡಬೇಕು ಅಂದ್ಕೊಂಡು ಸುಮಾರು ಸಲ ಅಂದ್ಕೊಂಡಿದ್ದೀನಿ, ಕಾಫಿನ ಬಿಟ್ಬಿಡ್ಬೇಕು ಅಂತ. ಬಿಡೋಕ್ಕೆ ಆಗ್ತಿರ್ಲಿಲ್ಲ. ಅದೊಂದು ಇನ್ಸಿಡೆಂಟ್ ಆದಮೇಲೆ ನನಗೆ ಯಾವತ್ತೂ ಮನಸ್ಸೇ ಬಂದಿಲ್ಲ, ಒಂದು ಸಲಿನೂ ಕಾಫಿ ಕುಡಿಬೇಕು ಅಂತ ಮನಸ್ಸೇ ಬಂದಿಲ್ಲ. ಸೊ ಅದಾದಮೇಲೆ ನಾನು ಅಂದ್ಕೊಂಡಿದ್ದೆ, ನಾನು ಕನ್ಸೀವ್ ಆಗೋಕ್ಕೂ ಮುಂಚೆ ನಾನು ಒಂದು ಸಲ ಬರಬೇಕು ಮಂತ್ರಾಲಯಗೆ. ಬಿಕಾಸ್ ಕನ್ಸೀವ್ ಆದಮೇಲೆ ಹೋಗೋಕ್ಕಾಗುತ್ತೋ ಇಲ್ವೋ ಅಂತ. ನಾನು ಮಂತ್ರಾಲಯಕ್ಕೆ ಹೋಗಿ ಬಂದೆ, ಅದು ನೆಕ್ಸ್ಟ್ ಮಂತೆ ನಾನು ಕನ್ಸೀವ್ ಆದೆ. ಸೊ ಅದಾದಮೇಲೂ ಅಷ್ಟೇ, ಕನ್ಸೀವ್ ಆಗಿದ್ದ ಪೀರಿಯಡಲ್ಲಿ ನನಗೆ ಡೆಲಿವರಿ ಆದಮೇಲೆ ಹೋಗೋಕ್ಕಾಗುತ್ತೋ ಇಲ್ವೋ ಅಯ್ಯೋ ಅಂತ ಮನಸ್ಸಲ್ಲೇ ತುಂಬ ಕೊರಗ್ತಾ ಇದ್ದೆ. ಪಟ್ ಅಂತ ಕರ್ಸ್ಕೊಂಡ್ರು ಗುರುಗಳೇ. ಒಂದು 2 ಮಂತ್ಸ್ ಬ್ಯಾಕು ಮಂತ್ರಾಲಯಕ್ಕೆ ಹೋಗಿದ್ದು ಬಂದ್ವಿ. ನನಗೆ ಸಡನ್ನಾಗಿ ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದರೆ ಏನೋ ಒಂಥರ ಪಾಸಿಟಿವ್ ಫೀಲಿಂಗ್. ನಾನು ಅಷ್ಟು ಇಲ್ಲಿದ್ದಾಗ ಪೂಜೆ ಎಲ್ಲ ಮಾಡಿದಾಗ ತುಂಬ ನನಗೋಸ್ಕರ ನಾನು ಏನೂ ಕೇಳ್ಕೊಳ್ಳಲ್ಲ. ನನಗೇನು ಸೇರಬೇಕು, ನನಗದು ಆಪ್ಟ್ ಅನಿಸುತ್ತೆ, ಅದನ್ನು ಕೊಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ನಂಗೆ ಅದು ಬೇಕು ಇದು ಬೇಕು ಆ ಥರ ಎಲ್ಲ ನಾನು ಏನೂ ಕೇಳ್ಕೊಳಕ್ಕೆ ಹೋಗಲ್ಲ ಅವ್ರ ಹತ್ರ. ನೀವು ಕೊಡೋದ್ರಲ್ಲಿ ನಾನು ಖುಷಿಯಾಗಿರ್ತೀನಿ, ಅದು ನನಗೆ ಸೇರಿದ್ದು ಅಂದರೆ ಮಾತ್ರ ಕೊಡಿ ಅಂತಲೇ ನಾನು ಕೇಳ್ಕೊಳ್ಳೋದು. ಸೊ ಈಗ ಅಷ್ಟೇ, ನಾನು ಬರಬೇಕು ಅಂತ ಅಂದ್ಕೊಂಡಿದ್ದ ತಕ್ಷಣ ಕರೆಸ್ಕೊಂಡ್ರು ಮಂತ್ರಾಲಯಗೆ. ಹೋದೆ ಬಂದೆ. ಮಂತ್ರಾಲಯಕ್ಕೆ ಹೋದಾಗಂತೂ ನಾನು ತುಂಬ ಮಾತಾಡ್ತೀನಿ ಗುರುಗಳ ಜೊತೆ. ಅಲ್ಲಿ ಆಚೆ ಕೂತ್ಕೊಂಡ್ರೆ ನಾನು ಇಲ್ಲಿದ್ದಾಗಲೂ ಪೂಜೆ ಮಾಡಿದಾಗಲೂ ನಾನು ಅಷ್ಟೇನು ಕೇಳ್ಕೊಳಕ್ಕೆ ಹೋಗಲ್ಲ. ಮಂತ್ರಾಲಯದಲ್ಲಿ ಏನೇನಿದೆ ನನ್ನ ಮನಸ್ಸಲ್ಲಿ ನನ್ನ ಮೈಂಡಲ್ಲಿ ಎಲ್ಲನೂ ಹೇಳ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿರ್ತೀನಿ. ಸೊ ಆ ಥರ ಏನೇ ಒಂದು ಚಿಕ್ಕ ವಿಚಾರಕ್ಕೂ ಫಸ್ಟು ನಂಗೆ ಬರೋದೆ ಅಯ್ಯೋ ಗುರುಗಳು ಅಂತ. ಮತ್ತು ಈಗ ಒಂದು ನಾನು ಕನ್ಸೀವ್ ಆದಾಗಿಂದನೂ ಅಷ್ಟೇ ಪ್ರತಿದಿನ ನಾನು ಅವ್ರ ಸಾಂಗ್ನ ಕೇಳದೆ ಇರೋದೇ ಇಲ್ಲ. ಏನಾರು ಒಂದು ಚಿಕ್ಕದಾಗಿದ್ದ ತಕ್ಷಣ ಪಟ್ಟಂತ ಬರೋದೆ ಗುರುಗಳು. ಆ ಥರ ಒಂದು ಬಾಂಡಿಂಗು ನನಗೆ ಗೊತ್ತು, ನಿಮಗೂ ಎಲ್ರಿಗೂ
ಸುಮಾರು ಜನ ಇದ್ದಾರೆ ಗುರುಗಳ ಭಕ್ತರು. ಸೊ ಅದೊಂದು ಮೇಜರ್ ಇನ್ಸಿಡೆಂಟ್ ನನಗೆ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟೇ ಅದು ಅಂತಲೇ ಹೇಳ್ಬೋದು. ಬಿಕಾಸ್ ನಾನವತ್ತು ಗುರುಗಳ ಮಾತನ್ನ ಪಾಸಿಟಿವಾಗಿ ತೊಗೊಂಡು ಮೂವ್ ಮಾಡದೇ ಇದ್ದಿದ್ದರೆ ನಿಖಿಲ್ ಇವತ್ತು ನನಗೆ ಸಿಗ್ತಾ ಇರಲಿಲ್ಲ. ಸೊ ಅದೊಂದು ಪಾಸಿಟಿವಾಗಿ ತೊಗೊಂಡು ಗುರುಗಳ ಜೊತೆ ಒಂದು ಬಾಂಡ್ ಬೆಳೆಸ್ಕೊಂಡು ನಿಖಿಲ್ ಅವ್ರನ್ನ ಮದುವೆ ಆಗಿದ್ದಕ್ಕೆ ನಾನು ಇವತ್ತು ಇಷ್ಟು ಚೆನ್ನಾಗಿದ್ದೀನಿ. ಸೊ ಆ ಒಂದು ವಿಚಾರದಲ್ಲಿ ತುಂಬ ನಂಬ್ತೀನಿ. ಆ್ಯಂಡ್ ಸಣ್ಣ ಪುಟ್ಟ ಈ ಬಿಸ್ನೆಸ್ ರಿಲೇಟೆಡ್ ಆಗಿರ್ಬೋದು, ಇಲ್ಲ ನಾನು ತುಂಬ ಅಂದ್ಕೊಂಡಿರ್ತೀನಿ ಮನಸ್ಸಲ್ಲಿ, ಅದೇನಾದ್ರು ನನಗೆ ಸೇರಿಲ್ಲ, ನನಗಾಗಿಲ್ಲ ಅಂತಂದರೆ ನಾನು ಅದನ್ನು ಪಾಸಿಟಿವ್ ಆಗಿ ತೊಗೊಂಡಿರ್ತೀನಿ. ಓಕೆ, ಅದು ನನಗೆ ಸೇರಿದ್ದಲ್ವೇನೋ, ಇನ್ನು ಬೆಟರ್ ಆಪ್ಷನ್ಸ್ ಕೊಡ್ತಾರೇನೋ ದೇವರು, ಮೇ ಬಿ ಇದಾಗ್ತಾಯಿಲ್ಲ ಅಂತ ನಾನು ಅನ್ಕೋತೀನಿ. ಫಾರ್ ಎಕ್ಸಾಂಪಲ್, ನಾವು ನಿಧುವಸ್ತ್ರ ಮಾಡೋಕ್ಕೂ ಮುಂಚೆ ತುಂಬ ಮನಸ್ಸಿಂದ ಅಂದ್ಕೊಂಡಿದ್ದೆ ಸಲೂನ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಿಧುವಸ್ತ್ರ ಮಾಡೋ ಪ್ಲ್ಯಾನೇ ಇರಲಿಲ್ಲ ನಮ್ಮದು. ಪಟ್ಟಂತ ನಿಧುವಸ್ತ್ರ ಮಾಡಿದ್ವಿ. ಸಲೂನ್ದು ಪ್ರಾಜೆಕ್ಟೆಲ್ಲ ಆಲ್ಮೋಸ್ಟ್ 90% ನಾವು ಹೋಗಿ ಕಮರ್ಷಿಯಲ್ ಪ್ರಾಪರ್ಟಿ ಎಲ್ಲ ನೋಡಿಕೊಂಡು ಅಡ್ವಾನ್ಸ್ ಎಲ್ಲ ಕೊಟ್ಟು ಎಲ್ಲ ಆಗಿಬಿಟ್ಟಿತ್ತು. ಇಂಟೀರಿಯರ್ಸ್ಗೆಲ್ಲ ಪ್ಲ್ಯಾನ್ ಹಾಕ್ಸಿ ಎಲ್ಲ ಆಗಿತ್ತು. ಲಾಸ್ಟ್ ಮಿನಿಟಲ್ಲಿ ಡ್ರಾಪ್ ಆಯಿತು. ನಾನು ಅದನ್ನು ಪಾಸಿಟಿವ್ ಆಗೇ ತೊಗೊಂಡೆ. ಇಟ್ಸ್ ಓಕೆ, ಪರವಾಗಿಲ್ಲ, ಅದು ನನಗೆ ಸೇರಿದ್ದಲ್ವೇನೋ, ಟೈಮ್ ಹಿಡಿಯುತ್ತೆ, ಮೇ ಬಿ ಏನೋ ಒಂದು ಬೆಟರಾಗಿ ಸಿಗ್ಬೋದೇನೋ, ಹಾಗಾಗಿ ಇದಾಗ್ತಾಯಿಲ್ಲ ಅಂತ ಅದನ್ನು ನಾನು ಪಾಸಿಟಿವ್ ಆಗಿ ತೊಗೊಂಡೆ. ಈ ಥರ ಕೆಲವೊಂದು ವಿಚಾರದಲ್ಲಿ ನಾನು ಅಂದ್ಕೊಂಡಿದ್ದು ಎಲ್ಲನೂ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅವ್ರು ಕೊಟ್ಟಿರೋದ್ರಲ್ಲಿ ನಾನು ಖುಷಿಯಾಗಿದ್ದೀನಿ. ಸೊ ಇದಿಷ್ಟು. ಆ್ಯಂಡ್ ಮಧ್ಯೆ ಸಣ್ಣ ಪುಟ್ಟ ಏನಾದ್ರು ಮರ್ತಿದ್ದೀನೇನೋ ನನಗೆ ನೆನಪಾಗ್ತಾಯಿಲ್ಲ. ಬಟ್ ಮೇಜರ್ ಡಿಸಿಷನ್ಸ್, ಲೈಫ್ ಡಿಸಿಷನ್ಸಲ್ಲಿ ನಾನೇನೋ ತುಂಬ ಕನ್ಫ್ಯೂಷನಲ್ಲಿದ್ದಾಗ ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ಅವರು ಸೂಚನೆಗಳು ಕೊಟ್ಟಿರೋದುಂಟು. ಅದೆಲ್ಲನೂ ನಾನು ತಗೊಂಡು ಇಷ್ಟು ಮೂವ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇದಿಷ್ಟು ನನ್ನ ಗುರುಗಳ ಬಾಂಧವ್ಯ. ನಾನು ಥರ್ಸ್ಡೇ ಟೈಮ್ ಏನೋ ಮ್ಯಾಂಡೇಟರಿಲಿ ಪೂಜೆನೇ, ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಪೂಜೆ ಮಾಡ್ತೀನಿ ಆ ಥರ ಎಲ್ಲ ಏನೂ ಇಲ್ಲ. ನಂಗೆ ತುಂಬ ಅನಿಸ್ದಾಗ ನಾನು ಪೂಜೆ ಮಾಡ್ತೀನಿ, ತುಂಬ ಅನಿಸ್ದಾಗ ಮಠಕ್ಕೆ ಹೋಗ್ತೀನಿ. ಇಲ್ಲ ಅಂತಂದರೆ ಪರವಾಗಿಲ್ಲ, ನಮ್ಮ ಮನಸ್ಸಲ್ಲಿ ಇರಬೇಕು. ಆ ಭಕ್ತಿ ಆಗಲಿ, ಆ ಭಾವನೆ ಆಗಲಿ, ಒಂದು ಕನೆಕ್ಷನ್ ಆಗಲಿ, ಅದೆಲ್ಲ ಮನಸ್ಸಲ್ಲಿದ್ದರೆ ಸಾಕು ಅಂತ ನಾನು ನಂಬ್ತೀನಿ. ಸೊ ಹೀಗೆ ನಾನು ಗುರುಗಳ ಭಕ್ತೆ ಆಗಿದ್ದು. ಇನ್ನು ನೆಕ್ಸ್ಟ್ ನಾನು ಏನೇ ಗೋಯಿಂಗ್ ಫಾರ್ವರ್ಡ್ ಇದ್ರೂ ಗುರುಗಳ ಜೊತೆನೇ ಹೋಗ್ತಾ ಇರ್ತೀನಿ. ಹಾಗೆ ನಾನು ಅಟ್ ದ ಸೇಮ್ ಟೈಮ್, ನೀವು ಸಾಕಷ್ಟು ಜನ ಕೇಳಿದ್ದಕ್ಕೆ ನಾನು ಈ ಸ್ಟೋರಿ ಹೇಳ್ತಾ ಇದ್ದೀನಿ. ಹಂಗಂತ ಅಂದ್ಬಿಟ್ಟು ನನಗೆ ಬೇರೆ ದೇವ್ರು ನಾನು ಮಾಡಲ್ಲ ಆ ಥರ ಎಲ್ಲ ಅಲ್ಲ. ನಾನು ತುಂಬ ಶಿವಪ್ಪನೂ ಇಷ್ಟಪಡ್ತೀನಿ. ಧರ್ಮಸ್ಥಳಕ್ಕೆ ಹೋಗ್ತಾ ಇರ್ತೀವಿ, ನಮ್ಮ ಮನೆ ದೇವ್ರು ಕಾಲಭೈರವೇಶ್ವರಕ್ಕೆ ಹೋಗ್ತಾ ಇರ್ತೀವಿ. ಮತ್ತು ನನಗೆ ಹೆಣ್ಣು ದೇವರಲ್ಲಿ ಚಾಮುಂಡಿ ತಾಯಿ ಅಂದರೆ ತುಂಬ ಇಷ್ಟ, ಬೆಟ್ಟಕ್ಕೆ ಹೋಗ್ತಾ ಇರ್ತೀನಿ. ಮತ್ತು ನಮ್ಮ ಮನೆ ದೇವರು ಮಂಚಮ್ಮ ಆಗಿರ್ಬೋದು, ಮತ್ತು ನಮ್ಮ ತಂದೆ ಮನೆ ದೇವ್ರು ಮಾಸ್ತಮ್ಮ ಆಗಿರ್ಬೋದು, ಅದನ್ನೆಲ್ಲ ಮಾಡ್ತೀವಿ. ಬಟ್ ಅದನ್ನೆಲ್ಲ ಜಾಸ್ತಿ ಶೋಕೇಶ್ ತೋರಿಸಲ್ಲ ಅಷ್ಟೇ. ಬಟ್ ಗುರುಗಳದ್ದು ಸ್ವಲ್ಪ ಅಲ್ಲಿ ಇಲ್ಲಿ ಹಾಕ್ತಾ ಇರ್ತೀನಿ. ಮತ್ತು ಮಂತ್ರಾಲಯಕ್ಕೆ ಹೋಗೋದನ್ನೆಲ್ಲ ಫೋಟೋಸ್ ಅಪ್ಲೋಡ್ ಮಾಡೋದ್ರಿಂದ ನಿಮಗೂ ಗೊತ್ತಾಗ್ಬಿಟ್ಟಿದೆ ನಾನು ಅವ್ರ ಭಕ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ಈ ಸ್ಟೋರಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದೇವ ಒಬ್ಬ ನಾಮ ಅಲವು ಅಂತಾರಲ್ಲ, ಆ ಥರ. ಸೊ ಐ ಹೋಪ್ ನಿಮಗೆ ಈ ಸ್ಟೋರಿ ಇಷ್ಟ ಆಗಿದೆ ಅಂತ. ಪುಟ್ಟು ಸ್ಟೋರಿ ಗೈಸ್ ಅಷ್ಟೇ. ಸೊ ಇನ್ನೇನಾದ್ರು ಮಿಸ್ ಆಗಿದರೆ ಮುಂದಿನ ದಿನಗಳಲ್ಲಿ ಸಣ್ಣ ಪುಟ್ಟದ್ದು ವ್ಲಾಗ್ಸ್ಗಳಲ್ಲಿ ಹೇಳ್ತಾ ಹೋಗ್ತೀನಿ. ನನ್ನ ಈ ಪ್ರೆಗ್ನೆನ್ಸಿ ಜರ್ನಿಲೂ ತುಂಬ ಸ್ಟ್ರಾಂಗಾಗಿ ನಿಂತ್ಕೊಳ್ಳೋಕೆ ಹೆಲ್ಪ್ ಆಗಿದೆ. ಇನ್ನು ನೆಕ್ಸ್ಟ್ ನನ್ನ ಮಗು ಆಗೋ ಟೈಮಲ್ಲೂ, ಮಗು ಆದಮೇಲೂ ಹೀಗೆ ಇರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ನಿಮಗೂ ಎಲ್ರಿಗೂ ಒಳ್ಳೇದು ಮಾಡಲಿ ಗುರುಗಳು. ಸೊ ಅಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.